ನಮಸ್ಕಾರ. ಹೋಮಿಯೋಕರ್ ಇಂಟರ್ನ್ಯಾಷನಲ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರನ್ನ ಕಾಡೋ ಆರ್ಥರೈಟಿಸ್ ಯಾಕೆ ಬರುತ್ತೆ, ಆರ್ಥರೈಟಿಸ್ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಬಂದೊದಗುತ್ತೆ, ಹಾಗೆ ಆರ್ಥರೈಟಿಸ್ ನಲ್ಲಿ ಎಷ್ಟೆಲ್ಲ ವಿಧಗಳಿವೆ, ಈ ಆರ್ಥರೈಟಿಸ್ ನಿವಾರಣೆಗೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿವೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಪಾರ್ವತಿ. ಡಾಕ್ಟರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಈ ಆರ್ಥರೈಟಿಸ್ ಅನ್ನೋದು ಬಹಳಷ್ಟು ಜನರಿಗೆ ಇವತ್ತು ಇದೆ ಡಾಕ್ಟರ್. ಮೊದಲು ಆರ್ಥರೈಟಿಸ್ ಏನು ಅಂದ್ರೇನೆ ಗೊತ್ತಿರಲ್ಲ, ಬರೀ ಇದೊಂದು ತರ ನೋವು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರು. ಆದ್ರೆ ಇವತ್ತು ಇದು ಒಂದು ಪರ್ಟಿಕ್ಯುಲರ್ ಕಾಯಿಲೆ, ಇದಕ್ಕೂ ಸಹ ಟ್ರೀಟ್ಮೆಂಟ್ ಬೇಕು ಅನ್ನೋದು ಬಹಳಷ್ಟು ಜನರಿಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ಹಾಗಾಗಿ ಆರ್ಥರೈಟಿಸ್ ಅಂದ್ರೆ ಏನು, ಇದು ಯಾಕೆ ಬರುತ್ತೆ? ಸೊ ಕಾಮನ್ ಆಗಿ ನೀವು ಆರ್ಥರೈಟಿಸ್ ಅಂತ ತಗೊಂಡ್ರೆ ಇದು ಸಂಧಿವಾತ ಅಂತ ಹೇಳ್ತಾರೆ ಕೆಲವೊಬ್ರು, ಅಥವಾ ಸಂಧಿ ಸವದಿದೆ ಅಂತ ಹೇಳ್ತಾರೆ. ಸೊ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ನೋಡೋದಿದ್ರೆ ಪೇಷಂಟ್ ಹಾಗೇನೆ ಬಂದು ಹೇಳ್ತಾರೆ ಸವದಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ಸ್, ಎಕ್ಸ್ರೇ ತೆಗೆದಿದ್ದಾರೆ, ಎಕ್ಸ್ರೇನಲ್ಲಿ ಅದೇ ಮೂಳೆ ಸವದಿದೆ ಅದರಿಂದ ನೋವಿದೆ, ಇಲ್ಲ ಸಂಧಿವಾತ ಅಂತ ಹೇಳಿರ್ತಾರೆ, ಇಲ್ಲ ಗೌಟಿ ಆರ್ಥರೈಟಿಸ್ ಅಂತ ಇರುತ್ತೆ ಕೆಲವೊಬ್ಬರಿಗೆ, ಈ ಗಂಟುಗಳು ಅಲ್ಲೆಲ್ಲ ಜಾಯಿಂಟ್ ಅಲ್ಲಿ ಸ್ವೆಲ್ಲಿಂಗ್ ಬಂದಿರುತ್ತೆ, ಸೊ ಇದು ಕೂಡ ವಾತದಿಂದ ಬಂದಿದೆ, ಇಲ್ಲ ಪಿತ್ತದಿಂದ ಬಂದಿದೆ, ಈ ತರ ಹೇಳ್ತಾರೆ ಸುಮಾರು ಜನ ಪೇಷಂಟ್ಸ್ ಬಂದಾಗ. ಬಟ್ ಇದು ಯಾವ್ದು ರೀಸನ್ ಇದೆ ಅಥವಾ ಯಾವ್ದು ಆರ್ಥರೈಟಿಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರ್ಥರೈಟಿಸ್ ಕಾಮನ್ ತಗೊಂಡ್ರೆ ಎಲ್ಲೆಲ್ಲಿ ನಿಮ್ಮ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇದು ವೇರ್ ಅಂಡ್ ಟೇರ್ ಇಂದ ಆಗ್ಬೋದು, ಅಂದ್ರೆ ತುಂಬಾ ನಡೆಯೋದು ಅಥವಾ ತುಂಬಾ ಹೊತ್ತು ತುಂಬಾ ವರ್ಷದಿಂದಾನೇ ಕೆಲಸ ಮಾಡ್ತಿರ್ತಾರೆ, ಟೀಚರ್ಸ್ ತಗೊಳ್ಳಿ, ಬಸ್ ಡ್ರೈವರ್ಸ್ ತಗೊಳ್ಳಿ, ಅಥವಾ ಕಂಡಕ್ಟರ್ಸ್ ತಗೊಳ್ಳಿ, ಈ ತರ ಲಾಂಗ್ ಅವರ್ಸ್ ನಿಂತ್ಕೊಳ್ಳೋರಿಗೆ ಅವರಿಗೂ ಕೂಡ ಜಾಯಿಂಟ್ ಕಂಪ್ಲೇಂಟ್ಸ್ ಬೇಗನೆ ಬಂದಿರುತ್ತೆ. ಸೊ ಅದನ್ನು ಸಹ ಆರ್ಥರೈಟಿಸ್ ಅಲ್ಲೇ ಬರುತ್ತೆ. ಈಗ ಸಂಧಿವಾತ ಅಂತ ಹೇಳ್ತಾರೆ, ಸೊ ಅದು ಸ್ಮಾಲ್ ಜಾಯಿಂಟ್ ಎಫೆಕ್ಷನ್ ಜಾಸ್ತಿ ಆಗುತ್ತೆ. ಎಲ್ಲೆಲ್ಲಿ ಈ ಜಾಯಿಂಟ್ ಇನ್ಫ್ಲಮೇಷನ್ಸ್ ಆಗುತ್ತೆ, ಜಾಯಿಂಟ್ ತುಂಬಾ ಅದ್ರ ಮೇಲೆ ಕೆಲಸ ಬೀಳೋದ್ರಿಂದ ಅಥವಾ ಪ್ರೆಷರ್ ಬೀಳೋದ್ರಿಂದ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಸವಿಯೋದು ತಗೊಳ್ಳಿ ಅಥವಾ ಇನ್ಫೆಕ್ಷನ್ಸ್ ಆಗೋದು ತಗೊಳ್ಳಿ, ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ಇದನ್ನ ನಾವು ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಆರ್ಥರೈಟಿಸ್ ಅಂದ್ರೆ ನಾರ್ಮಲ್ ಆಗಿ ನಾವು ಮಾತಾಡಬೇಕಾದ್ರೆ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ಸ್ ಆಗೋದು. ಈ ಜಾಯಿಂಟ್ ಇನ್ಫ್ಲಮೇಷನ್ ಯಾವುದಕ್ಕಾಗುತ್ತೆ, ಯಾವ ಜಾಯಿಂಟ್ ಎಫೆಕ್ಟ್ ಆಗಿದೆ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಮೂಳೆ ಗಂಟು ಈ ಜಾಯಿಂಟ್ ಎಫೆಕ್ಟ್ ಆಗಿದ್ರೆ ಇದು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಬರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಯೂಶಲಿ ಏನಾಗುತ್ತೆ, ತುಂಬಾ ವರ್ಷ ಆದ್ಮೇಲೆ ಅಂದ್ರೆ 45 ಏಜ್ ಗ್ರೂಪ್ಸ್ ಅವರಿಗೆ, 45 ಆದ್ಮೇಲೆ ಆಗೋರಿಗೆ ಎಲ್ಲ ಜಾಯಿಂಟ್ ಆರ್ಥರೈಟಿಸ್ ಬರೋದು, ಅದು ಆಸ್ಟಿಯೋ ಆರ್ಥರೈಟಿಸ್. ನಮ್ಮ ಬಾಡಿದು ಸುಮಾರು ವೇಟ್ ಬೇರಿಂಗ್ ಜಾಯಿಂಟ್ ಏನಿದೆ ನೋಡಿ, ನೀ ಜಾಯಿಂಟ್ ಅಂದ್ರೆ ಮಂಡಿ ಅಂತ ಹೇಳೋದು. ಸೊ ಈ ಮಂಡಿ ಜಾಯಿಂಟ್ ಅಲ್ಲಿ ಎಫೆಕ್ಷನ್ಸ್ ಆದಾಗ ಅಥವಾ ಇನ್ಫ್ಲಮೇಷನ್ಸ್ ಆದಾಗ ಇದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇದು ನಾವು ಕಾಮನ್ ಆಗಿ ನೋಡೋದು 45 ಆದ್ಮೇಲೆ, 50 ಆದ್ಮೇಲೆ, 55 ಆದ್ಮೇಲೆ. ಇದು ಇರ್ರಿವರ್ಸಿಬಲ್ ಇರುತ್ತೆ. ಸೊ ಇದನ್ನು ರಿವರ್ಸ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದು ಏಜ್ ಪ್ರೊಸೆಸ್. ಸೊ ಏಜಿಗೆ ಹೇಗೆ ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಜಾಯಿಂಟ್ ನಡುವೆ ಲಿಕ್ವಿಡ್ ಇರುತ್ತೆ, ಸೊ ಜೆಲ್ ತರ ಲಿಕ್ವಿಡ್ ಇರುತ್ತೆ. ಇದನ್ನ ಅದು ಡ್ರೈ ಆಗ್ತಾ ಬಂದ್ರೆ, ಈಗ ಮಕ್ಕಳಿಗೆ ನೀವು ತಗೊಂಡ್ರೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ತುಂಬಾ ಫಾಸ್ಟ್, ತುಂಬಾ ಮೂವ್ಮೆಂಟ್ಸ್ ಆಗುತ್ತೆ ಮಕ್ಕಳಲ್ಲಿ, ಯಾಕಂದ್ರೆ ಆ ಲಿಕ್ವಿಡ್ ಏನಿದೆ ನೋಡಿ, ಸುಮಾರು ಲಿಕ್ವಿಡ್, ಅದು ತುಂಬಾ ಈಸಿಯಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅದೇ ಏಜ್ ಹೋದಂಗೆ ಇದು ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಆ ಲಿಕ್ವಿಡ್ ಜೆಲ್ ಡ್ರೈ ಆಗ್ತಾ ಬರುತ್ತೆ. ಬಟ್ ಡಾಕ್ಟರ್, ಕೆಲವಷ್ಟು ಈಗ ಮಕ್ಕಳಲ್ಲೂ ಜಾಸ್ತಿ ಆರ್ಥರೈಟಿಸ್ ಕಂಡು ಬರುತ್ತೆ, ಅಂದ್ರೆ ಅವ್ರಿಗೆ ಏಜ್ ಕಡಿಮೆನೇ ಇರುತ್ತೆ, ಆದ್ರೂ ಸಹ ಮಕ್ಕಳಲ್ಲಿ ಬರುತ್ತೆ. ಇದು ಏನಕ್ಕೆ, ಆಹಾರ ಶೈಲಿಯಿಂದ ಹಿಂಗಾಗ್ತಿದೆ ಅಥವಾ ಇತ್ತೀಚೆಗೆ ಕೆಲವು ಮಕ್ಕಳು ಜಾಸ್ತಿ ಹೊರಗಡೆ ಆಟ ಆಡೋದಿಲ್ಲ, ಬರೀ ಮನೆಯಲ್ಲೇ ಕುಳಿತು ಟಿವಿ ನೋಡೋದು ಇದೆಲ್ಲ ಮಾಡ್ತಾರೆ, ಅದರಿಂದ ಜಾಸ್ತಿ ಆರ್ಥರೈಟಿಸ್ ಬರುತ್ತೆ? ಅದರಿಂದ ತುಂಬಾ ಕಡಿಮೆ ನೀವು ಹಾಗೆ ನೋಡೋದು. ಅಂದ್ರೆ ಮಕ್ಕಳಲ್ಲಿ ಇದೆ, ಅದು ಜುವೆನೈಲ್ ಆರ್ಥರೈಟಿಸ್ ಏನ್ ತಗೊಳ್ತೀವಿ ನೋಡಿ, ಅದು ಬ್ಲಡ್ ಅಲ್ಲಿ ಇರುತ್ತೆ. ಸೊ ಬ್ಲಡ್ ಎಫೆಕ್ಷನ್ ಹುಟ್ಟದಾಗಿಂದಾನೆ ಇವ್ರ ಮಕ್ಕಳಲ್ಲಿ ಬ್ಲಡ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ತಾಯಿಯಿಂದ ಬರ್ಬೋದು ಡಾಕ್ಟರ್? ಗರ್ಭಿಣಿಯಾಗಿದ್ದಾಗ ತಾಯಿಗೆ ಏನಾದ್ರು ಆರ್ಥರೈಟಿಸ್ ಇದ್ರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇದೆ? ತಾಯಿಗೆ ಆರ್ಥರೈಟಿಸ್ ಅಂತಲ್ಲ, ತಾಯಿಗೆ ಏನಾದ್ರೂ ಡಿಸೀಸಸ್ ಇರಲಿ, ಹಾರ್ಮೋನ್ ಡೆಫಿಷಿಯನ್ಸಿ ಇದೆ ಇರಲಿ ಅಥವಾ ಹಾರ್ಮೋನ್ ಎಕ್ಸೆಸ್ ಇರಲಿ ಅಥವಾ ಡೆಲಿವರಿ ಕಾಂಪ್ಲಿಕೇಶನ್ಸ್ ಅಲ್ಲಿ ತಗೊಳ್ಳಿ, ಸೊ ಮಗುದು ಜಾಯಿಂಟ್ ಅಲ್ಲಿ ವೇರ್ ಅಂಡ್ ಟೇರ್ ಸ್ಟಾರ್ಟ್ ಆಗಿರುತ್ತೆ, ಅಂದ್ರೆ ವೀಕ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ. ಈಗ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಒಂದು ಡಿಸೀಸ್ ಇದೆ, ಸೊ ಅದ್ರಲ್ಲಿ ಜಾಯಿಂಟ್ ಮಸಲ್ಸ್ ಎಫೆಕ್ಟ್ ಆಗಿರುತ್ತೆ. ಸೊ ಚಿಕ್ಕ ಮಕ್ಕಳು ಓಡೋದಕ್ಕೆ ಬರೋದಿಲ್ಲ, ಕುತ್ಕೊಳ್ಳಿಕ್ಕೆ ಬರೋದಿಲ್ಲ, ಇದೆಲ್ಲ ಮಸ್ಕ್ಯುಲರ್ ಡಿಸ್ಟ್ರೋಫಿ. ಇದೆಲ್ಲ ಜೆನೆಟಿಕ್ ಡಿಸೀಸಸ್, ಅಂದ್ರೆ ಇದು ಏಜ್ ಇಂದ ಬಂದಿರೋದಿಲ್ಲ, ಇವರು ಬ್ಲಡ್ ಅಲ್ಲೇ ಜೆನೆಟಿಕ್ಸ್ ಅಲ್ಲೇ ಪ್ರಾಬ್ಲಮ್ ಇರುತ್ತೆ, ಅದು ವಾಸಿಯಾಗೋ ತುಂಬಾ ಕಷ್ಟ. ಬಟ್ ಹೋಮಿಯೋಪತಿನಲ್ಲಿ ಅದರಲ್ಲೂ ಕೂಡ ಅಲ್ವಾ ನಿಮಗೆ ಬೆಟರ್ ರಿಸಲ್ಟ್ಸ್ ಇದೆ, ಬೆಸ್ಟ್ ರಿಸಲ್ಟ್ಸ್ ಇದೆ ದೆನ್ ನೀವು ಪೇನ್ ಕಿಲ್ಲರ್ ತಗೊಳ್ಳೋಕ್ಕಿಂತಲೂ ಅಥವಾ ಸಿಂಪಲ್ ವಾಕಿಂಗಿಗೆ ಟೆಂಪರರಿ ರಿಲೀಫ್ ತಗೊಳ್ಳೋಕ್ಕಿಂತಲೂ ಹೋಮಿಯೋಪತಿನಲ್ಲಿ ಈ ಬ್ಲಡ್ ಇನ್ಫೆಕ್ಷನ್ಸ್ ಕಡಿಮೆ ಮಾಡುತ್ತೆ. ಸ್ಪೋರ್ಟಿವ್ ಆಗಿದ್ರೆ, ಅಂದ್ರೆ ತುಂಬಾ ಸ್ಪೋರ್ಟ್ಸ್ ಪರ್ಸನ್ಗೆ ಏನು ನೋವು ಬರೋದಿಲ್ಲ, ಅವ್ರು ತುಂಬಾ ಹೆಲ್ದಿ ಆಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಜಾಸ್ತಿ ಆಟಗಳನ್ನ ಆಡೋರಿಗೆ, ಈ ಸ್ಪೋರ್ಟ್ಸ್ ಕಡೆ ಇರೋರಿಗೆ ಜಾಯಿಂಟ್ಸ್ ಪೈನು ಜಾಸ್ತಿ ಬೇಗ ಬರುತ್ತೆ. ಇದು ಯಾಕೆ ಡಾಕ್ಟರ್? ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರು ಸಹ ಯಾಕೆ ಇದು ಬರೋದು? ಯಾಕಂದ್ರೆ ಅದು ಯೂಸೇಜ್ ಜಾಸ್ತಿ ಆಗುತ್ತೆ ಅವರಿಗೆ. ಯಾಕಂದ್ರೆ ಯಂಗ್ ಏಜ್ ಅಲ್ಲಿ ತಗೊಳ್ಳಿ, ನೀವೀಗ 20, 30, 40s ಅಲ್ಲೂ ಕೂಡ ತಗೊಳ್ಳಿ, 40 ಇನ್ನೂ ಹತ್ತತ್ರ 30s ಅಲ್ಲಿ ಇದ್ದಾಗೂ ಅಲ್ವಾ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರುತ್ತೆ, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇರುತ್ತೆ, ಎಲ್ಲಾ ಆರ್ಗನ್ ಸಿಸ್ಟಮ್ ಅಲ್ವಾ ಈ 20-30 ಅಲ್ಲಿ ತುಂಬಾ ಬೆಟರ್ ಇರುತ್ತೆ. ಹೇಗೆ ಏಜ್ ಪಾಸ್ ಆಗುತ್ತೆ 40-45 ಆಗ್ಲೂ ಅವಾಗ ಅದನ್ನು ಅವರು ಜಿಮ್ನಾಸ್ಟಿಕ್ ಪೇಷಂಟ್ಸ್ ತಗೋರಿ ಅಥವಾ ನೀವು ಅಥ್ಲೆಟಿಕ್ಸ್ ತಗೊಳ್ಳಿ,
ಅವಾಗೂ ಮಾಡ್ತಾ ಇದ್ದಾರೆ. ಈಗ ಕ್ರಿಕೆಟರ್ಸ್ ತಗೊಳ್ಳಿ, ಏಜ್ ಆದ್ಮೇಲೂ ಕೂಡ 35, 40, 45 ಆದ್ಮೇಲೂ ಮಾಡ್ತಾ ಇದ್ರೆ ಜಾಯಿಂಟ್ ಮೇಲೆ ಪ್ರೆಷರ್ ತುಂಬಾ ಬೀಳುತ್ತೆ, ಅದು ಬೇರ್ ಮಾಡೋದಿಲ್ಲ. ಸೊ ಅವಾಗ ಅದು ಆಸ್ಟಿಯೋಆರ್ಥ್ರೈಟಿಸ್ ಜಾಸ್ತಿ ನೋಡೋದು. ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋದೇನಿದೆ, ಇದು ಸಂಧಿವಾತ ಅನ್ನೋದೇನಿದೆ, ಇದು ಬ್ಲಡ್ಡಿಗೆ ಎಫೆಕ್ಟ್ ಆಗುತ್ತೆ. ಅದು ಯಾವ ಏಜಲ್ಲೂ ನೋಡ್ಬೋದು ನೀವು. 20s ಅಲ್ಲಿ 18 ಪೇಷಂಟ್ಸ್ ಎಲ್ಲ ಬರ್ತಾರೆ, 18 ಇಯರ್ಸ್ 15 ಇಯರ್ಸ್ ಫೀಮೇಲ್ಸ್ ಇದ್ದಾರೆ. ಜಾಯಿಂಟ್ ಪೇನ್ಸ್, ಈ ಚಿಕ್ಕ ಜಾಯಿಂಟ್ಸ್ ಎಲ್ಲ ಸ್ವೆಲ್ಲಿಂಗ್ ಬಂದಿರುತ್ತೆ, ಆಮೇಲೆ ಮಡ್ಸೋದಕ್ಕೆ ಬರೋದಿಲ್ಲ, ಫ್ಲೆಕ್ಸಿಂಗ್ ಏನೂ ಆಗೋದಿಲ್ಲ, ಸ್ಟಿಫ್ನೆಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಇದು ರಿಲೇಟೆಡ್ ಟು ಬ್ಲಡ್. ಸೊ ಈ ಬ್ಲಡ್ಡಲ್ಲಿ ಇನ್ಫೆಕ್ಷನ್ಸ್ ಇರುತ್ತೆ. ಆ ಬ್ಲಡ್ ಇನ್ಫೆಕ್ಷನ್ಸ್ ಕಡಿಮೆ ಆದರೆ ಇನ್ಫೆಕ್ಷನ್ಸ್ ಪೇನ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ. Okay. ಈಗ ನಾಗರಾಜನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ ನಾಗರಾಜ್ ಅವರೇ? ಮೇಡಮ್ ನಮ್ದು ಬಹಳ ಕಡೆ ಎಲ್ಲಾ ಹಾಸ್ಪಿಟಲ್ಗಳು ತಿರುಗಿ ಬಂದೆ ಮಾಡಿದ್ರೆ ಹಾ, ಮೂಳೆಗಳು ಸವಿತಾ ಇದಾವೆ, ಇದನ್ನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ನಾಗರಾಜ್ ಅವರೇ ಹೇಳಿ. ಮೇಡಮ್ ಹೇಳಿ. ಅದು ಮೂಳೆಗಳು ಇದ್ರು, ಹಂಗಾಗಿ ನಾನು ಬೇಡ ಅಂತ ಹೇಳಿ ಹೋಮ್ ಹೆಲ್ತ್ ಕೇಳಿದೆ, ನಾನು ಟ್ರೀಟ್ಮೆಂಟ್ ತಗೊಂಡೆ. ಓಕೆ 23,000 ರೂಪಾಯಿ ಕಟ್ಟಿ 18 ತಿಂಗಳು ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಓಕೆ ತಗೊಂಡ್ರೆ 8 ತಿಂಗಳು ತಗೊಂಡ್ರೆ ಸ್ವಲ್ಪನೂ ಪೇನ್ ಕಡಿಮೆ ಆಗ್ಲಿಲ್ಲ ಅಲ್ಲಿ. ಓಕೆ ಅದಕ್ಕೆ ಅದನ್ನ ಡ್ರಾಪ್ ಮಾಡಿದೀನಿ. ಅದನ್ನ ಬೇರೆ ಡಾಕ್ಟರ್ಗಳು ಆಪರೇಷನ್ ಮಾಡಿ ಜಾಯಿಂಟ್ಸ್ ಇದು ಮಾಡ್ಬೇಕಂತಿದ್ದಾರೆ. ಎಲ್ಲಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದಾರೆ? ಯಾವ ಜಾಯಿಂಟ್ ಅಲ್ಲಿ? ಸೊಂಟದ 2 ಕಾಲಲ್ಲಿ ಹಾ, ರೌಂಡ್ ಗುಂಡಿ ಇರ್ತೈತಲ್ಲ ಮೇಡಮ್, ಹೌದೌದು. ಅವೆರಡು ಸೇಮ್ ಮಾಡ್ಬೇಕು, ಹಂಗಾದ್ರೆ ಕುತ್ಕೊಳಕ್ಕೆ ಓಡಾಡೋದಕ್ಕೆ ಚೆನ್ನಾಗಿರ್ತೈತೆ ಅಂತ ಹೇಳ್ತಿದ್ದಾರೆ ಮೇಡಮ್. ಓಕೆ, ನೀವು 8 ಮಂತ್ಸ್ ತಗೊಂಡಿದ್ದೀರಾ ಮೆಡಿಸಿನ್, ಬಟ್ ಬ್ಲಡ್ ಟೆಸ್ಟ್ ಅಲ್ಲಿ ನೋಡಿ, ಎಕ್ಸ್ರೇಸ್ ಅಲ್ಲಿ ನೋಡಿ. ಯಾಕಂದ್ರೆ ನಿಮಗೆ ಪೇನ್ ಒಂದೇ ನೋಡಿದ್ರಲ್ವಾ, ಪೇನ್ ಕಡಿಮೆ ಆಗೋದಿಲ್ಲ. ನೋವಿಗೆ ನೋಡಕ್ ಹೋಗ್ಬೇಡಿ. ಎಕ್ಸ್ರೇಸ್ ಅಲ್ಲಿ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಕಡಿಮೆ ಬರ್ತಾ ಇದ್ರೆ ಮೆಡಿಸಿನ್ಸ್ ಕಂಟಿನ್ಯೂಷನ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನೀವು ಆಪರೇಟ್ ಮಾಡಿದ್ರು ಸಹ ಮತ್ತೆ ಪೇನ್ ಮತ್ತೆ ಸ್ಟಿಫ್ನೆಸ್, ನಿಮಗೆ ರಿಜಿಡಿಟಿ ಇದ್ದೇ ಇರುತ್ತೆ. ನೀವು ಮುಂಚೆ ತರ ಓಡಾಡೋದಕ್ಕೆ ಅದೆಲ್ಲ ಬರೋದಿಲ್ಲ, ರೆಸ್ಟ್ ಹೇಳ್ತಾರೆ ನಿಮಗೆ. ಸೊ ಎಲ್ಲ ಜಾಯಿಂಟಲ್ಲಿ ಎಫೆಕ್ಷನ್ಸ್ ಆಗಿದೆ ಅಂದರೆ ಅದು ನಿಮ್ಮ ಬ್ಲಡ್ಗೆ ರಿಲೇಟೆಡ್ ಇರುತ್ತೆ. ಈಗ ನೀವು ಆಕ್ಸಿಡೆಂಟ್ ಆಗಿ ಅದು ಟೇರ್ ಆಗಿದೆ ಅಥವಾ ಲಿಗಾಮೆಂಟಲ್ ಟೇರ್ ತಗೊಳ್ಳಿ ಅಥವಾ ಆ ಥರದ್ದು ಏನಾದರೂ ಇಂಜುರೀಸ್ ಇದ್ದರೆ ಅದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕಡಿಮೆ, ನೀವು ಅದನ್ನು ಸರ್ಜರಿನೇ ಮಾಡಿಸ್ಬೇಕು. ಬಟ್ ಬ್ಲಡ್ಡಲ್ಲಿ ಎಫೆಕ್ಷನ್ಸ್ ಇದ್ದರೆ ವೇಟ್ ಮಾಡಿ, ಕಂಟಿನ್ಯೂ ಮೆಡಿಸಿನ್ಸ್ ತಗೊಳ್ಳಿ. ಬ್ಲಡ್ ಇನ್ಫೆಕ್ಷನ್ಸ್ ರೆಡ್ಯೂಸ್ ಆದಮೇಲೆ ಪೇನ್ ಕಡಿಮೆ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರಮೇಶ್ ಅವರು ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ ರಮೇಶ್? ಮೇಡಮ್ ನಮ್ದು ಎಡಗಾಲು ನಿಂತ್ಕೊಂಡ್ರೆ ಸ್ವಲ್ಪ ಪೇನ್ ಬರುತ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾ ನಮಸ್ತೆ. ನಮಸ್ಕಾರ, ಹೇಳಿ ರಮೇಶ್. ಯಾವಾಗಿಂದ ಇದೆ ಪೇನ್? ಮೇಡಮ್ ಒಂದ್ ಮಂತಿಂದ ಒಂಚೂರು ಲ್ಯಾಬ್ಲೆಟ್ ತಗೊಂತಿದ್ದೆ, ಎಕ್ಸ್ರೇ ಎಲ್ಲ ಮಾಡ್ಸಿವು, ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಓಕೆ, ಒಂದ್ ಸ್ವಲ್ಪ ಓಡಾಡಿರೇನವಲ್ಲ, ಎಷ್ಟು ಓಡಾಡಿರೇನವಲ್ಲ, ನಿಂತ್ಕೊಂಡ ಒಂದ್ ಸ್ವಲ್ಪ ಪೇನ್ ಬರುತ್ತೆ ಮೇಡಮ್. ಓಕೆ, ನಿಮ್ದು ಏಜ್ ಎಷ್ಟು ಇವಾಗ ಹೇಳಿ? ಈಗ 30 ಮೇಡಮ್, 31. ಓಕೆ, ಸೊ ನೀವು ಬಿದ್ದಿರೋದೇನಾದ್ರೂ ಇಂಜುರಿ, ಆಕ್ಸಿಡೆಂಟ್ ಆಗಿ? ಮೇಡಮ್ ಒಂದ್ ಸ್ವಲ್ಪ ಹೋಗ್ಬೇಕಾದ್ರೆ ಹಂಗೆ ಒಳ್ದಂಗ ಆಯ್ತು ಅಷ್ಟೇ. ಅದು ಓಕೆ, ಸೊ ಅದೇ ಇದು ಅಲ್ವಾ ನಿಮಗೆ ಜಾಯಿಂಟಿಗೆ ರಿಲೇಟೆಡ್ ಇರೋದಿಲ್ಲ. ಯಾಕಂದ್ರೆ ಎಕ್ಸ್ರೇ ಮಾಡಿಸಿದ್ದೀರಾ, ನಾರ್ಮಲ್ ಆಗಿದೆ ಅಂದ್ರೆ ಮಸಲ್ ಕಂಪ್ಲೇಂಟ್ಸ್ ಇರುತ್ತೆ. ಹಾಗಿದ್ರೆ ಅದು ಮಾಂಸದ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅದಕ್ಕಲ್ವಾ ಮಸ್ಕ್ಯುಲರ್ ಪೇನ್ಸ್ ರೆಡ್ಯೂಸ್ ಆಗೋದಂತ ಮೆಡಿಸಿನ್ಸ್ ತಗೊಳ್ಳಿ. ಆರ್ಥ್ರೈಟಿಸೇ ಇರೋದಿಲ್ಲ, ಯಾಕಂದ್ರೆ ಈ 30 ಏಜಿಗೆ ನಿಮಗೆ ಆಸ್ಟಿಯೋ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಕಡಿಮೆ. ಇನ್ನು ರುಮೆಟೆಡ್ ಆರ್ಥ್ರೈಟಿಸ್ ಅದೆಲ್ಲ ಇದ್ರೆ ನಿಮಗೆ ಬೇರೆ ಜಾಯಿಂಟ್ಸು ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಜಾಯಿಂಟ್ ಎಫೆಕ್ಷನ್ ನೋವೇನು ಹೇಳ್ತಿದ್ದೀರಾ ಅದು ರಿಲೇಟೆಡ್ ಟು ಮಸಲ್ ಇರುತ್ತೆ. ಸೊ ಒಂದ್ಸತಿ ಅದನ್ನ ನೀವು ಮೆಡಿಸಿನ್ಸ್, ಹೋಮಿಯೋಪತಿಕ್ ಮೆಡಿಸಿನ್ಸ್ ಒಂದು 3 ಮಂತ್ಸ್ ಅಥವಾ 4 ಮಂತ್ಸ್ ತಗೊಂಡ್ರೆ ಬೆಟರ್ ಆಗ್ತೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಸುರೇಶ್ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಸುರೇಶ್ ಅವರೇ? ಕೇಳಿಸ್ತಿದೆ. ಏನ್ ಸಮಸ್ಯೆ ಇದೆ ಮೇಡಮ್? ಅದೇ ಮಂಡಿ ಸ್ವಲ್ಪ ನೋವು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾ, ಹೇಳಿ ಸುರೇಶ್ ಅವರೇ. ನಮಸ್ತೆ. ನಮಸ್ಕಾರ, ಹೇಳಿ ಸುರೇಶ್. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಹೇಳಿ. ಹಲೋ, ಮಾತಾಡಿ ಸುರೇಶ್ ಅವರೇ. ಹಲೋ, ಮಾತಾಡಿ, ನಿಮ್ಮ ಧ್ವನಿ ಕೇಳಿಸ್ತಿದೆ, ಮಾತಾಡಿ. ಕರೆ ಕಟ್ಟಾಗಿದೆ. ಡಾಕ್ಟರ್, ಇನ್ನು ಈ ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರಿ, ಕೆಲವೊಬ್ಬರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ರಿ. ಆರ್ಥ್ರೈಟಿಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಡಾಕ್ಟರ್? ಸೊ ಒಂದು ಆಸ್ಟಿಯೋ ಆರ್ಥ್ರೈಟಿಸ್, ಇದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಇರುತ್ತೆ. ಸೊ ಏಜಿಂಗ್ ಹೇಗೆ ಹೋಗುತ್ತೆ ಆವಾಗ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಆವಾಗ ಮೂಳೆ ನೋವು ಬರೋದು. ಅದು ಮೆಜಾರಿಟಿ ನಾವು ನೋಡುವಂಥದ್ದು 80% ಪೇಷಂಟ್ ಮಂಡಿ ನೋವೇ ಹೇಳಿರ್ತಾರೆ. ಸೊ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಇರುತ್ತೆ. ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ನಿಮಗೆ ಸಂಧಿವಾತ, ಇದು ಯಾವ ಜಾಯಿಂಟು ಎಫೆಕ್ಟ್ ಆಗ್ಬೋದು. ಮೆಜಾರಿಟಿ ಜಾಯಿಂಟ್ ಎಫೆಕ್ಟ್ ಆಗೋದು ಸ್ಮಾಲ್ ಜಾಯಿಂಟ್ಸ್, ಕೈ ಬೆರಳಿದ್ದು, ಕಾಲು ಬೆರಳಿದ್ದು, ಆಮೇಲೆ ರಿಸ್ಟ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ಆಮೇಲೆ ನಿಮಗೆ ಮಂಡಿ ನೋವು ಬರುತ್ತೆ. ಸೊ ಇದು ಸಿಮಿಟ್ರಿಕಲ್ ಇರುತ್ತೆ. ಒಂದು ಕಡೆ ಸ್ಟಾರ್ಟ್ ಆಗಿದೆ, ಈಗ ಈ ಸೈಡ್ ಲೆಫ್ಟ್ ಸೈಡ್ ಪೇನ್ ಸ್ಟಾರ್ಟ್ ಆಗಿದೆ, ವಿತಿನ್ 3 ಮಂತ್ಸ್ 4 ಮಂತ್ಸಲ್ಲಿ ರೈಟ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಹಾಗಿರೋದಿಲ್ಲ. ಒಂದು ಸೈಡ್ ನೋವಿದೆ, ಅದು 3 ಇಯರ್ಸ್ ಆದರೂ ಬಿಡಿ, ಅದು ಒಂದೇ ಕಡೆನೇ ಇರುತ್ತೆ. ರುಮೆಟೆಡ್ ಆರ್ಥ್ರೈಟಿಸಲ್ಲಿ 2 ಕಡೆ ಬೈಲ್ಯಾಟ್ರಲ್ ಸ್ಟಾರ್ಟ್ ಆಗುತ್ತೆ. ಅದು ಯಾಕಂದರೆ ಬ್ಲಡ್ಡಿಗೆ ರಿಲೇಟೆಡ್ ಇರುತ್ತೆ.
ಈ ಬ್ಲಡ್ಡಲ್ಲಿ ನಾವು ಪ್ರೋಟೀನ್ ನೋಡ್ತೇವೆ, CRP ಲೆವೆಲ್ಸ್ ನೋಡ್ತೇವೆ, ರುಮೆಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಅಂತ ಇರುತ್ತೆ. ಈ ಫ್ಯಾಕ್ಟರ್ಸ್ ಎಲ್ಲ ನಾರ್ಮಲ್ ವ್ಯಾಲ್ಯೂಕ್ಕಿಂತಲೂ ಜಾಸ್ತಿ ಇರುತ್ತೆ. 14 ಇರಬೇಕು ರುಮೆಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್, ಸೊ 30 ಇರುತ್ತೆ, 600ವರೆಗೂ ಇರುತ್ತೆ. ಸೊ ಇವರಲ್ಲಿ ಪೇನ್ ಜಾಸ್ತಿ ಆಗೋದು, ಸಿಮೆಟ್ರಿಕಲ್ ಎರಡೂ ಕಡೆ ಪೇನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಗೌಟಿ ಆರ್ಥರೈಟಿಸ್ ಇದು ಕೂಡ ಹಾಗೆ ಯಾವ ಏಜಲ್ಲೂ ನೋಡ್ಬೋದು, ಆ್ಯಂಡ್ ಸ್ಮಾಲ್ ಜಾಯಿಂಟ್ ಎಫೆಕ್ಷನ್ನೇ ಜಾಸ್ತಿ ಇರುತ್ತೆ. ರುಮೆಟೆಡ್ ಆರ್ಥರೈಟಿಸ್ ಥರನೇ ಗೌಟಿ ಆರ್ಥರೈಟಿಸ್ ಇರುತ್ತೆ. ಬಟ್ ಗೌಟಿ ಆರ್ಥರೈಟಿಸಲ್ಲಿ ಬ್ಲಡ್ಡಲ್ಲಿ ನಿಮಗೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟು ಈಗ ಸೆಕೆಂಡ್ರಿ ಟು ಸಮ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಸೋರಿಯಾಸಿಸ್ ಅಂತ ಹೇಳ್ತಾರೆ, ಎಕ್ಸಿಮಾ ಅಂತ ಹೇಳ್ತಾರೆ, ಸ್ಕಿನ್ ಕಂಪ್ಲೇಂಟ್ಸ್ ಇರೋರು, ಸೋರಿಯಾಸಿಸ್ ಸ್ಪೆಷಲಿ. ಸೊ ಈ ಸೋರಿಯಾಸಿಸ್ 10 ಇಯರ್ಸಿಂದ ಇದೆ, 15 ಇಯರ್ಸಿಂದ ಈ ಚರ್ಮದ ರೋಗ ಇದೆ ಅಂದ್ಕೊಳ್ಳಿ. ಸೊ ಅವರಿಗೆ ಜಾಯಿಂಟ್ ಎಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಅವರು ವಾಸಿ ಮಾಡ್ಕೊಳ್ಳಿಲ್ಲ ಅದನ್ನು, ಅಥವಾ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಸೊ ಇದು ಇಂಟರ್ನಲ್ ಜಾಯಿಂಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಇದು ಸೆಕೆಂಡ್ರಿ ಟು ಸಮ್ ಡಿಸೀಸ್. ಸೊ ಈ ಟೈಪ್ಸ್ ಆಫ್ ಆರ್ಥರೈಟಿಸ್ ಇರುತ್ತೆ. ಯಾವ ಆರ್ಥರೈಟಿಸ್ ಇದೆ, ಅದು ಕಾಸ್ ಏನಿದೆ, ಅದು ಕಾಸಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಪೇನ್ ಹೋಗುತ್ತೆ. ಸಿಂಪಲ್ ಪೇನಿಗೆ ಮೆಡಿಸಿನ್ಸ್ ಮಾಡ್ತಾ ಹೋಗ್ತಾರೆ. ಅದ್ರ ಬೆಟರ್ ಕಾಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಪೇನ್ ರಿಡ್ಯೂಸ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಆರ್ಥರೈಟಿಸ್ ಅನ್ನೋದನ್ನ ಬಹಳ ಒಂದು ಸಾಮಾನ್ಯ ಕಾಯಿಲೆ, ಕೆಲವೊಂದಷ್ಟು ಮಾತ್ರೆಗಳನ್ನ ತಗೊಂಡು ಸರಿ ಮಾಡ್ಕೊಬಹುದು, ಈ ತರ ಎಲ್ಲ ಯೋಚನೆ ಮಾಡಿ ಬಹಳಷ್ಟು ಜನ ಚಿಕಿತ್ಸೆನ ತೆಗೆದುಕೊಳ್ಳೋದಿಲ್ಲ. ಈ ತರ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿ ಅಪಾಯ ಬರಬಹುದು? ಈಗ ರುಮೆಟೆಡ್ ಆರ್ಥರೈಟಿಸ್ ತೊಗೊಳ್ಳಿ, ಅವರು ಅಲ್ವಾ ಸುಮಾರು ಜನ ಪೇಷಂಟ್ಸ್ ಮೆಡಿಸಿನ್ ತೊಗೊಳ್ಳದೇ ಇರೋದಿಲ್ಲ, ಇಮಿಡಿಯೇಟ್ ತೊಗೊಳ್ತಾರೆ, ಬಿಕಾಸ್ ಪೇನ್ ತುಂಬ ಸಿವಿಯರ್ ಇರುತ್ತೆ. ಇನ್ನೂ ಅಷ್ಟೇ ಆರ್ಥರೈಟಿಸ್ ಪೇಷಂಟ್ ಅಲ್ವಾ ಕಡಿಮೆ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಅಥವಾ ವೇಟ್ ಗೇನಿಂಗ್ ಆಗುತ್ತೆ, ಸೈಡ್ ಇಫೆಕ್ಟ್ಸ್ ಬರುತ್ತೆ ಅಂತ ಸ್ವಲ್ಪ ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ತೊಗೊಳ್ಳೋದಿಲ್ಲ. ಬಟ್ ರುಮೆಟೆಡ್ ಆರ್ಥರೈಟಿಸಲ್ಲಿ ತುಂಬ ಸಿವಿಯರ್ ಪೇನ್ ಇರುತ್ತೆ. ಮಾರ್ನಿಂಗ್ ಬೆಳಗ್ಗೆ ಅವ್ರು ಎದ್ದಾಗ ನಡೆಯೋದಕ್ಕೆ ಬರೋದೇ ಇಲ್ಲ. ಎಲ್ಲ ಜಾಯಿಂಟು ಕೂಡ ಇನ್ಫೆಕ್ಷನ್ಸ್, ಎಲ್ಲ ಜಾಯಿಂಟು ಸ್ಟಿಫ್ನೆಸ್ ಇರುತ್ತೆ. ರುಮೆಟೆಡ್ ಆರ್ಥರೈಟಿಸಲ್ಲಿ ಮೇನ್ ಸಿಂಪ್ಟಮ್ ನೋಡೋದೇ ಮಾರ್ನಿಂಗ್ ಸ್ಟಿಫ್ನೆಸ್. ಸೊ ಬೆಳಗ್ಗೆ ಎದ್ದಾಗ ಯಾವ ಜಾಯಿಂಟು ಕೂಡ ಮೂವ್ಮೆಂಟ್ ಫ್ಲೆಕ್ಸಿಬಿಲಿಟಿ ಆಗೋದಿಲ್ಲ, ಆ್ಯಂಡ್ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಆ ಸ್ವೆಲ್ಲಿಂಗಿಗೆ ಇಮಿಡಿಯೇಟ್ ಮೆಡಿಸಿನ್ಸ್ ಮಾಡೇ ಮಾಡ್ತಾರೆ. ಇನ್ನು ಕೆಲವು ಪೇಷಂಟ್ ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ ತೊಗೊಳ್ಳಿ, ಪೇನ್ ಇದೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಎಕ್ಸ್ರೇಸ್ ನೋಡಿಬಿಟ್ಟು ಅದಕ್ಕೆ ಸರಿಯಾದ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡಿದ್ರೆ ಬೆಟರ್. ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ತೊಗೊಂಡಾಗ ಟೆಂಪರರಿ ಹೆಲ್ಪ್ ಆಗೇ ಆಗುತ್ತೆ, ಪೇನ್ ರಿಲೀಫ್ ಆಗುತ್ತೆ 6 ಅವರ್ಸಿಗೆ 8 ಅವರ್ಸಿಗೆ. ಬಟ್ ಪೇನ್ ಕಂಪ್ಲೀಟ್ ಹೋಗಬೇಕು ಆಗಿದ್ರೆ ಅದು ಕಂಪಲ್ಸರಿ ಇನ್ಫ್ಲಮೇಷನ್ ರೆಡ್ಯೂಸ್ ಆಗಬೇಕು ಬಾಡಿನಲ್ಲಿ. ಸೊ ಈ ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ಸಲ್ಲೂ ಹೋಮಿಯೋಪತಿ ಹೇಗೆ ಹೆಲ್ಪ್ ಆಗುತ್ತೆ, ಇದು ಇರ್ರಿವರ್ಸಿಬಲ್ ಅಂತ ಹೇಳಿದೆ ನಾನು, ಸೊ ರಿವರ್ಸ್ ಆಗೋದಿಲ್ಲ, ಬಟ್ ಕಾಂಪ್ಲಿಕೇಶನ್ಸ್ ವೈಸ್ ಸ್ಟಾಪ್ ಮಾಡ್ಬೋದು. ಸೊ ಈಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ, ಹೋಮಿಯೋಪತಿಕ್ ಮೆಡಿಸಿನ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಸ್ಟಾರ್ಟ್ ಮಾಡಿದ್ರೆ, ಫರ್ದರ್ ಡಿರೇಂಜ್ಮೆಂಟ್ ಆಗೋದು, ಸವಿಯೋದು, ಆ ಲಿಕ್ವಿಡ್ ಡ್ರೈನೆಸ್, ಇನ್ಫ್ಲಮೇಷನ್ ಇನ್ನೂ ಆಗೋದನ್ನು ಸ್ಟಾಪ್ ಮಾಡ್ಕೊಳ್ಬೋದು. ಸೊ ಒಂದು 45ಗೆ ಪೇನ್ ಸ್ಟಾರ್ಟ್ ಆಗಿದೆ, ಸೊ ಅದನ್ನು ನೀವು ಇನ್ನೂ ಡಿಲೇ ಮಾಡ್ಬೋದು, 55, 60ವರೆಗೂ ಆ ಥರ ಸಿವಿಯಾರಿಟಿ ಇರದೇ ಇರ್ಬೋದು. ಒಂದು 5 years 6 years ನೀವು ಡಿಲೇ ಮಾಡ್ಬೋದು ಪೇನ್, ಆ ಥರ ಪೇನ್, ಸಿವಿಯರ್ ಪೇನ್ಸ್. ವೆರಸ್ ರುಮೆಟೆಡ್ ಆರ್ಥರೈಟಿಸ್ ತೊಗೊಳ್ಳಿ, ಅದರಲ್ಲಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಹೋಮಿಯೋಪತಿನಲ್ಲಿ. ಯಾಕಂದರೆ ನಾವು ಮೆಡಿಸಿನ್ಸ್ ಎಲ್ಲ ಕೊಡೋದು ಈ ಇನ್ಫೆಕ್ಷನ್ಸ್ಗೆ. ಸೊ ಈ ಸಂಧಿಯಲ್ಲಿ ನಿಮಗೆ CRP, RI ಲೆವೆಲ್ಸ್, ಈ ಎಲ್ಲ ಲೆವೆಲ್ಸಲ್ಲಿ ರೆಡ್ಯೂಸ್ ಆಯಿತು ಇನ್ಫ್ಲಮೇಷನ್ಸ್ ಅಂದರೆ ರುಮೆಟೆಡ್ ಆರ್ಥರೈಟಿಸ್ ಕಂಪ್ಲೀಟ್ ಹೋಗುತ್ತೆ. ಕೆಲವೊಂದು ಆರ್ಥರೈಟಿಸ್ ಡಾಕ್ಟರ್ ಇದಕ್ಕೆ ಚಿಕಿತ್ಸೆನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇರುತ್ತೆ. ಅದು ಯಾವ ರೀತಿ ಸ್ಟೇಜ್ ಡಾಕ್ಟರ್? ಕೆಲವೊಂದು ಜನ ವೀಕ್ಷಕರು ಎಲ್ಲರೂ ಬಂದ್ಬಿಡ್ತಾರೆ, ಆರ್ಥರೈಟಿಸ್ ಚಿಕಿತ್ಸೆ ಕೊಡ್ತಾರೆ, ನಾವು ಹೋಗ್ಬೋದು ಅಂತ. ಆದ್ರೆ ಕೆಲವೊಂದು ಕೇಸ್ಗಳಿರುತ್ತೆ ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಅದು ಯಾವ ರೀತಿ ಕೇಸ್ಗಳು? ಸೊ ಫಸ್ಟ್ ಈಗ ರುಮೆಟೆಡ್ ಆರ್ಥರೈಟಿಸ್ ನೀವು ತಗೊಂಡ್ರೆ ಇನಿಷಿಯಲ್ ಫಸ್ಟ್ ಗ್ರೇಡ್ ಅಂತ ಹೇಳ್ಬೋದು. ನಿಮಗೆ ಬರೀ ಪೇನ್ ಇರುತ್ತೆ, ನೋವಿರುತ್ತೆ, ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ತುಂಬಾ ಸಿವಿಯರ್ ಪೇನ್ಸ್ ಆಗುತ್ತೆ. ಒಂದು 11 o'clock 12 o'clock ಆದ್ಮೇಲೆ ಪೇನ್ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ಫುಲ್ ಸ್ಟಾಪ್ ಆಗೋದಿಲ್ಲ, ಬಟ್ ಕಡಿಮೆ ಆಗಿರುತ್ತೆ. ಅಟ್ಲೀಸ್ಟ್ ಅವ್ರು ಕೆಲಸ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ಹಾಗೇನೆ ವಿತೌಟ್ ಮೆಡಿಸಿನ್ಸ್ ಹೀಗೇನೆ ನೆಗ್ಲೆಕ್ಟ್ ಮಾಡಿದ್ದಾರೆ, ಹೋಗುತ್ತೆ ಬರುತ್ತೆ, ಅಥವಾ ಪೇನ್ ಕಿಲ್ಲರ್ ಸ್ವಲ್ಪ ತಗೊಂಡಿರ್ತಾರೆ 1 year 2 years. ಸೊ ಇದು ಇನ್ಫೆಕ್ಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಕೈ ಊತ ಬರೋದು, ಕಾಲು ಊದ್ಕೊಳ್ಳೋದು, ಆಮೇಲೆ ಮಂಡಿ ನೋವು ಊದ್ಕೊಳ್ಳೋದು. ಊತ ಬಂದಾಗ ಪೇಷಂಟ್ ಮೊಬಿಲಿಟಿ ಸ್ಟಾಪ್ ಆಗುತ್ತೆ, ಮೂವ್ಮೆಂಟ್ ಸ್ಟಾಪ್ ಆಗುತ್ತೆ. ಸೊ ಇದು ಸೆಕೆಂಡ್ ಗ್ರೇಡ್ಸಲ್ಲಿ ಹೋಗುತ್ತೆ. ಥರ್ಡ್ ಗ್ರೇಡಲ್ಲಿ ಸ್ಟಿಫ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ, ಆ್ಯಂಡ್ ಡಿಫಾರ್ಮಿಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಜಾಯಿಂಟಲ್ಲೆಲ್ಲ ನಿಮಗೆ ಹೇಗೆ ಮೂವ್ ಮಾಡ್ತೇವೆ ಅದೇ ರೀತಿ ಶೇಪೇ ತೊಗೊಳುತ್ತೆ. ಸೊ ಡಿಫಾರ್ಮಿಟಿ ಕಂಪ್ಲೀಟ್ ಡಿಫಾರ್ಮ್ ಆಗುತ್ತೆ, ಅದು ಶೇಪು ಚೇಂಜ್ ಆಗುತ್ತೆ, ಆ್ಯಂಡ್ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಆ ಡಿಫಾರ್ಮಿಟಿ ಸ್ಟೇಜಲ್ಲಿ ಹೋದಾಗ, ಆಲ್ಮೋಸ್ಟ್ 4th level ಸ್ಟೇಜಲ್ಲಿ ಹೋದಾಗ ಯಾವ ಮೆಡಿಸಿನ್ಸು ಕೂಡ ಹೆಲ್ಪ್ ಆಗೋದಿಲ್ಲ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಡಿಫಾರ್ಮಿಟಿ ಸ್ಟ್ರೇಟ್ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಇನ್ಫ್ಲಮೇಷನ್ಸ್ ಕಂಪ್ಲೀಟ್ ರೆಡ್ಯೂಸ್ ಮಾಡ್ಬೋದು. ಈಗ ಒಂದು ಜಾಯಿಂಟ್, ಒಂದು ಕೈದು ತೊಗೊಳ್ಳಿ, ಬೆರಳು ಅಥವಾ ಕಾಲು ಬೆರಳು ತೊಗೊಳ್ಳಿ, ಡಿಫಾರ್ಮಿಟಿ ಆಗಿದೆ, ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫರ್ದರ್ ಡಿಫಾರ್ಮಿಟಿ ಸ್ಟಾಪ್ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ಬರೋ ಪೇಷಂಟ್ಸ್ ಅಲ್ವಾ ಯೂಶಲಿ ಡಿಫಾರ್ಮಿಟಿ ಆಗಿದ್ರೆ ಫುಲ್ 10 fingers ಆಗಿರುತ್ತೆ. ಸೊ ಅದಕ್ಕಿಂತಲೂ ಬೆಟರ್ ಫಸ್ಟ್ ಫಿಂಗರಲ್ಲಿ ಸ್ಟಾರ್ಟ್ ಆಗಿದೆ ಅಂದಾಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ಬೇಗ ತೊಗೊಂಡ್ರೆ ಇನ್ಫ್ಲಮೇಷನ್ ರೆಡ್ಯೂಸ್ ಆಗುತ್ತೆ, ಬಾಡಿನಲ್ಲಿ ಇನ್ಫೆಕ್ಷನ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಫರ್ದರ್ ಡಿಫಾರ್ಮಿಟಿ ಸ್ಟಾಪ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಸೌಮ್ಯ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸೌಮ್ಯ ಅವರೇ ಮಾತಾಡಿ. ಹಲೋ ಮೇಡಮ್, ಏನ್ ಸಮಸ್ಯೆ ಇದೆ? ಮೇಡಮ್ ಮಂಡಿ ಸಿಕ್ಕಾಪಟ್ಟೆ ಎಳ್ತಾ ಬರುತ್ತೆ, 2 ಕಡೆದು ಸೆಳ್ತಾ. ಆಮೇಲೆ ಇತ್ತೀಚೆಗೆ ಈ ತೋಳುಗಳು, 2 ತೋಳುಗಳು ಇದು ಕೀಲ್ ಹತ್ರ ನೋವು ಬರಕ್ ಶುರುವಾಗಿದೆ. ಆಮೇಲೆ ಕತ್ತಿಂದ ಕೆಳಭಾಗ ಇಲ್ಲಿ ಮೂಳೆ ಹತ್ರ ನೋವು, ಆ ತರ ಶುರುವಾಗಿದೆ ಮೇಡಮ್ ಇವಾಗ.
ಓಕೆ ಅಮ್ಮ. ಬಟ್ ಈಗ ಬೇರೆ ಏನಾದರೂ ಟೆಸ್ಟ್ ಮಾಡಿಸಿದ್ದೀರಮ್ಮ ನೀವು ಬ್ಲಡ್ ರಿಪೋರ್ಟ್ಸ್? ಮೇಡಮ್ ಬರೀ ಬ್ಲಡ್ ಯಾವ ತರನು ಟೆಸ್ಟ್ ಮಾಡ್ಸಿಲ್ಲ, ಬರೀ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನ 2-3 ಸಲ ತೋರಿಸಿ ತಗೊಂಡಿದ್ದೀನಿ, ಆದ್ರೂ ಏನು ನನ್ಗೆ ಏನು ಗುಣ ಕಾಣ್ಲಿಲ್ಲ. ನಿಮ್ದು ವಯಸ್ಸು ಎಷ್ಟಮ್ಮ ಸೌಮ್ಯ? ಇವಾಗ 26 ಮೇಡಮ್. ಓಕೆ, ಸೊ ಇಷ್ಟು ಲೈಕ್ ಸ್ಮಾಲ್ ಏಜಿಗೆ ನಿಮಗೆ ಪೇನ್ ಬರ್ತಾ ಇದೆ ಅಂದರೆ ಅದು ಬ್ಲಡ್ ರಿಪೋರ್ಟ್ಸ್ ಮಾಡ್ಕೊಳ್ಳಿ ನೀವು. ಯಾಕಂದರೆ ಈ ಜಾಯಿಂಟ್ ಪೇನ್ಸ್, ಈಗ ನೀವು ಕತ್ತು ಜಾಯಿಂಟ್ ಹೇಳ್ತಿದ್ದೀರಾ, ಕಾಲಲ್ಲಿ ಹೇಳ್ತಿದ್ದೀರಾ, ಎಲ್ಲ ಜಾಯಿಂಟಲ್ಲಿ ಇನ್ಫೆಕ್ಷನ್ಸ್ ಇದ್ದರೆ ನಿಮಗೆ ಡೆಫಿಷಿಯನ್ಸಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುತ್ತೆ. ಬಟ್ ನೀವು ತೊಗೊಂಡಾಗ ಕ್ಯಾಲ್ಶಿಯಂ ಮಾತ್ರೆ ತೊಗೊಂಡಾಗ ಪೇನು ಕಡಿಮೆ ಆಗಬೇಕು. ಒಂದು ನೀವು ನ್ಯೂಟ್ರಿಷನ್ ಸರಿ ತೊಗೊಳ್ಳಿ, ಫಸ್ಟ್ ಫುಡ್ ಸರಿ ತೊಗೊಳ್ಳಿ. ಸೊ ತರಕಾರಿ ಮತ್ತು ನೀರು, ಹಣ್ಣು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದು ತೊಗೊಂಡ್ಮೇಲೆ ಎನರ್ಜಿ ಲೆವೆಲ್ಸ್ ಬೆಟರ್ ಆದರೆ ಪೇನ್ ಬರೋದಿಲ್ಲ. ಅದು ತೊಗೊಂಡಾದ್ಮೇಲೂ ಪೇನ್ ಇದೆ ಅಂದರೆ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ಬ್ಲಡ್ಡಲ್ಲಿ CRP RA ಲೆವೆಲ್ಸ್ ವೇರಿಯೇಷನ್ ಇರುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರೇಷ್ಮಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ? ಮೇಡಮ್ ನನಗೆ ಕಾಲ್ ನೋವು, ಕೆಳಗೆ ಮಂಡಿ ಇದು ಚೈನ್ ಹಾಕ್ತೀವಲ್ಲ ಮೇಡಮ್ ಕಾಲಿಗೆ, ಅದು ನೋವಿದ್ಯಾ? ಅಲ್ಲಿ ನೋವು ಮೇಡಮ್. ನಾನು 1 ವರ್ಷಕ್ಕೆ ಮುಂಚೆ ಬಿದ್ದೋಗಿದ್ದೆ, ಅದು ನೋವು. ಹೋಮಿಯೋ ಕೇರ್ ಅಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ ಮೇಡಮ್ ಒಂದು 4 ತಿಂಗಳು ಮುಂಚೆ. 4 ತಿಂಗಳು ಕೋರ್ಸ್ ಅವ್ರು ಕೊಟ್ಟಿದ್ರು. ಅದು ತಗೊಂಡ್ರು ಕೂಡ ಇನ್ನೂ ಕಮ್ಮಿ ಆಗಿಲ್ಲ ಮೇಡಮ್ ಇದು ಕಾಲ್ ನೋವು. ಜಾಸ್ತಿ ನೋವು ಇರುತ್ತೆ. ಇವಾಗೂ ತಗೊಳ್ತಿದ್ದೀರಮ್ಮ ನೀವು? ಇಲ್ಲ ಮೇಡಮ್, ಇವಾಗ ಕನ್ಸೀವ್ ಆಗಿದ್ದೆ, ಅದಕ್ಕೆ ನಾನು ತಗೊಳ್ಳಿಲ್ಲ ಮೇಡಮ್. ಅದು ಸೊ ಇವಾಗೂ ಪ್ರೆಗ್ನೆನ್ಸಿ ಕಂಟಿನ್ಯೂ ಇದೆ ಅಮ್ಮ ನಿಮ್ದು? ಇಲ್ಲ ಮೇಡಮ್, ಆಗಿದೆ ಅಲ್ವಾ, ಡೆಲಿವರಿ ಆಗಿದೆ. ಓಕೆ, ಸೊ ಒಂದ್ಸತಿ ಅಲ್ಲಮ್ಮ, ಮತ್ತೆ ನೀವು ಎಕ್ಸ್ರೇಸ್ ಒಂದ್ಸತಿ ರಿಪೀಟ್ ಮಾಡಿ. ಈಗ ನೀವು ಅಲ್ಲಿ ಕೆಳಗಡೆ ಆಂಕಲ್ ಹತ್ರ ಏನು ಪೇನ್ ಹೇಳ್ತಿದ್ದೀರಾ ನಮ್ಮ 4 ಮಂತ್ಸ್ ತೊಗೊಂಡಿದ್ದೀರಾ, ಓಕೆ. ಸೊ ಪೇನ್ ಅವಾಗ ರೆಡ್ಯೂಸ್ ಆಗದೇ ಇದ್ದರೂ ನೀವು ಮೆಡಿಸಿನ್ ಸ್ವಲ್ಪ ಇನ್ನೊಂದ್ಸತಿ ಎಕ್ಸ್ರೇಸ್ ಮತ್ತು ಬ್ಲಡ್ ರಿಪೋರ್ಟ್ ತೊಗೊಂಡ್ಬಿಟ್ಟು ಮೆಡಿಸಿನ್ಸ್ ಮಾಡಿ. ಯಾಕಂದರೆ ಹೋಮಿಯೋಪತಿಕ್ನಲ್ಲಿ ನಿಮಗೆ ಕಂಪ್ಲೀಟ್ ವಾಸಿ ಆಗುತ್ತೆ. ಬಟ್ ಕಾರಣ ಯಾವುದರಿಂದ ಪೇನ್ ಬರ್ತಾ ಇದೆ ಅದನ್ನು ನೋಡಿ, ನೋವಿಗೆ ಮಾತ್ರ ತೊಗೊಳ್ಳಿಕ್ಕೆ ಹೋಗಬೇಡಿ. ಈಗ ನೀವು ಹೇಗೂ ಡೆಲಿವರಿ ಆಗಿದೆ ಅಂತ ಹೇಳ್ತಿದ್ದೀರಾ, ಸೊ ಮೆಡಿಸಿನ್ಸ್ ಮತ್ತೆ ಮಾಡ್ಕೊಳ್ಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಚೌಹಾನ್ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಿಮ್ ಸಮಸ್ಯೆ ಹೇಳಿ ಚೌಹಾನ್ ಅವರೇ, ಮಾತಾಡಿ. ನನಗೆ ಕುತ್ತಿಗೆಯಲ್ಲಿ ಹಿಂಗಡೆ ಮತ್ತು ರೈಟ್ ಹ್ಯಾಂಡ್ ಶೋಲ್ಡರ್ ಪೇನ್ ಆಗುತ್ತೆ. ಓಕೆ, ಅದಕ್ಕೆ ಏನು ಸರ್ವೈಕಲ್ ಸ್ಪೆಷಲಿಸ್ಟ್ ಅಂತ ನನಗೆ ಡೌಟ್ ಇದೆ. ಹೌದು. ಹಲೋ, ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ ಈಗ ನೀವು? ಮೆಡಿಸಿನ್ಸ್ ಏನ್ ತಗೊಂಡಿಲ್ಲ, ಒಂದ್ ಸ್ವಲ್ಪ ಆರ್ಥೋಪೆಡಿಕ್ ಹತ್ರ ತೋರಿಸಿದೆ, ಅದೇನು ನನ್ಗೆ ಕಡಿಮೆ ಆಗಿಲ್ಲ. ಓಕೆ, ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಾ ಇದ್ದೀರಲ್ವಾ, ಇದರಲ್ಲಿ ನರ್ವ್ ಕಾಂಪ್ರೆಷನ್ ಆಗಿರುತ್ತೆ ನಿಮ್ದು ಕತ್ತಲ್ಲಿ. ನಿಮಗೆ ನರ್ವ್ ಕಾಂಪ್ರೆಷನ್ ಇಂದ ಪೇನ್ ಬರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಈ ನರ್ವ್ ಕಾಂಪ್ರೆಷನ್ಸ್ ರೆಡ್ಯೂಸ್ ಮಾಡ್ತೇವೆ. ಸೊ ಸ್ಪಾಂಡಿಲೋಸಿಸ್ ಕಡಿಮೆನೇ ಆಗುತ್ತೆ, ನಿಮಗೆ ಪೇನು ಬರೋದಿಲ್ಲ. ಸೊ ಬಟ್ ಕಂಟಿನ್ಯೂಸ್ ಮೆಡಿಸಿನ್ಸ್ ಮಾಡ್ಕೊಳ್ಬೇಕು ಹೋಮಿಯೋಪತಿನಲ್ಲಿ. ನೀವು ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಕತ್ ಎಕ್ಸಸೈಸಸ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಈ ಅರ್ಥರೈಟಿಸ್ ಅನ್ನೋದು ಗಂಡಸರಲ್ಲಿ ಹೆಂಗಸರಲ್ಲಿ ಸಮನಾಗಿ ಬರುತ್ತಾ ಅಥವಾ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತಾ? ಸ್ವಲ್ಪ ಹಾಗೆ ಕಂಪೇರ್ ಮಾಡಿದ್ರೆ ನೀವು ತೊಗೊಂಡ್ರೆ ಸ್ಟಡೀಸಲ್ಲಿ ಫೀಮೇಲ್ಸಲ್ಲಿ ಜಾಸ್ತಿ ಬರೋದು, ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಒಂದು ಒಬೆಸಿಟಿ ಕಾರಣ. ಯಾಕಂದರೆ ಈಗ ಒಬೆಸಿಟಿ ಅನ್ನೋದಲ್ವಾ ಈ ಹಾರ್ಮೋನಿಂದ ಬರೋದು. ಸೊ ಜಾಸ್ತಿ ತೂಕ ಆಗ್ತಾರೆ. ಈಗ ಮುಟ್ಟು ಸ್ಟಾಪ್ ಆಗುತ್ತೆ. ಸೊ 45-46 ಆದಾಗ ಮುಟ್ಟು ಸ್ಟಾಪ್ ಆದಾಗ ಆಟೋಮೆಟಿಕ್ ವೇಟ್ ಗೇನಿಂಗ್ ಇರುತ್ತೆ. ಯಾಕಂದರೆ ಅದು ಹಾರ್ಮೋನ್ಸಿಂದ, ಅದು ನ್ಯಾಚುರಲ್ ಫಿಸಿಯಾಲಜಿ. ಸೊ ಈ ಹಾರ್ಮೋನ್ಸಿಂದ ವೇಟ್ ಗೇನಿಂಗ್ ಇದ್ದಾಗ ಜಾಯಿಂಟ್ ಪೇನ್ ಜಾಸ್ತಿ ಆಗಿಬಿಡುತ್ತೆ. ವೇರೇಸ್ ನೀವು ರುಮೆಟೆಡ್ ಆರ್ಥರೈಟಿಸ್ ತೊಗೊಂಡಾಗ ಹಾಗೆ ಏಜ್ ರಿಲೇಟೆಡ್ ಅಂತ ಏನಿರೋದಿಲ್ಲ, ಫೀಮೇಲ್ಸ್ ಮೇಲ್ಸಲ್ಲಿ ಈಕ್ವಲ್ ಇರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಮಾತ್ರ ಸ್ವಲ್ಪ ಫೀಮೇಲ್ ಡಾಮಿನೆಂಟ್, ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಹೆಣ್ಮಕ್ಳಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ತುಂಬಾ ಕಡಿಮೆ ಆದ್ರೆ ಆರ್ಥರೈಟಿಸ್ ಬರುತ್ತೆ ಅಂತ ಹೇಳ್ತಾರೆ, ನಿಜನಾ ಹಾಗಾದ್ರೆ? ಕರೆಕ್ಟ್ ಇದೆ. ಬಟ್ ಸುಮಾರು ಜನ ಪೇಷಂಟ್ಸ್ ಇವಾಗ ಅದನ್ನೇ ನೋಡ್ತಾ ಇದೀವಿ ನಾವೆಲ್ಲ. ಯಾಕಂದ್ರೆ ಪೇಷಂಟ್ಸ್ ಯಾವಾಗ ನಮ್ಮ ಕ್ಲಿನಿಕ್ಸಿಗೆ ಬರ್ತಾರೆ, ಆಲ್ಮೋಸ್ಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ 3 ಮಂತ್ಸ್ ಇಂದ 6 ಮಂತ್ಸ್ ಇಂದ ತಗೊಳ್ತಾನೆ ಇರ್ತಾರೆ. ಹಾಗೆ ತಗೊಳ್ಳೋದು ಟಾಕ್ಸಿಕ್. ಯಾಕಂದ್ರೆ ಬಾಡಿಗೆ ಕ್ಯಾಲ್ಸಿಯಂ ಇಷ್ಟೇ ಬೇಕು ಅಂತ ಇರುತ್ತೆ. ಸೊ ನೀವು ಬ್ಲಡ್ ಟೆಸ್ಟ್ ಅಲ್ಲಿ ಕ್ಯಾಲ್ಸಿಯಂ ನೋಡಿದ್ರೆ 8 to 11 ರೇಂಜಸ್ ಅಲ್ಲಿ ಇರಬೇಕು. ಸೊ ಅದು ಎಕ್ಸೆಸ್ ಆದಾಗ ನೀವು ಮೋರ್ ದನ್ 6 ಇಯರ್ಸ್ ಅಥವಾ 3 ಇಯರ್ಸ್ ಇಂದ ತಗೊಳ್ತಾ ಇದ್ದೀರಾ ಅಂದ್ರೆ ಹೈಪರ್ ಆಗ್ಬಿಡುತ್ತೆ, ಕ್ಯಾಲ್ಸಿಯಂ ಲೆವೆಲ್ಸು ಹೈ ಹೋಗ್ಬಿಡುತ್ತೆ. ಅದರಿಂದಾನು ನಿಮಗೆ ಆಸ್ಟಿಯೋ ಆರ್ಥರೈಟಿಸ್ ಇನ್ನು ಹೋಲ್ ಸ್ಟಾರ್ಟ್ ಆಗೋದು, ಆಸ್ಟಿಯೋಪೊರೋಸಿಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದವರಿಗೆ ಕ್ಯಾಲ್ಸಿಯಂ ಮೆಡಿಸಿನ್ಸ್ ಮಾಡೋದು ಬೆಟರ್. ಬಟ್ ಮೆಡಿಸಿನ್ ಮಾಡೋಕ್ಕಿಂತಲೂ ಡಯಟ್ ಅಲ್ಲಿ ತಗೊಳ್ಳೋದು ಇಂಪಾರ್ಟೆಂಟ್. ಮೈನ್ ಆಗಿ ಒಬೆಸಿಟಿ ಮತ್ತೆ ಅತಿಯಾಗಿ ಎತ್ತರ ಇರೋರಿಗೆ ಜಾಸ್ತಿ ಆರ್ಥರೈಟಿಸ್ ಬರುತ್ತೆ ಅಂತ. ಇಂಥವ್ರು ಯಾವ ರೀತಿ ಒಂದು ಆಹಾರ ಕ್ರಮವನ್ನ, ಜೀವನ ಶೈಲಿಯನ್ನ ರೂಢಿಸ್ಕೊಂಡ್ರೆ ಈ ಆರ್ಥರೈಟಿಸ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬಹುದು ಡಾಕ್ಟರ್? ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಯಟ್ ಅನ್ನೋದಕ್ಕಿಂತಲೂ ಎಕ್ಸಸೈಸಸ್ ಇರುತ್ತೆ, ವರ್ಕೌಟ್ಸ್ ಇರುತ್ತೆ, ವಾಕಿಂಗ್ ಇರುತ್ತೆ. ಇದು ಒಂದು 20 to 30 ಮಿನಿಟ್ಸ್ ಮನೇಲಿ ಎಲ್ಲರೂ ಸಹ, ಏಜ್ ಇರ್ರೆಸ್ಪೆಕ್ಟ್ ಆಫ್ ಎನಿ ಏಜ್ ತಗೊಳ್ಳಿ, 20 to 30 ಮಿನಿಟ್ಸ್ ಎಕ್ಸಸೈಸಸ್ ವಾಕಿಂಗ್ ಮಾಡಿದ್ರೆ ಆದಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಮೂವ್ಮೆಂಟ್ಸ್ ಎಲ್ಲ ಜಾಯಿಂಟ್ಸ್ ಅಲ್ಲೂ ಕೂಡ. ಸೊ ಡಯಟ್ ವೈಸು ಹಾಗೆ ಒಬೆಸಿಟಿ ಆಗದಂಗೆ, ನೀವು ವೇಟ್ ಪುಟ್ ಆನ್ ಆಗದಂಗೆ, ನಿಮ್ಮ ಹೈಟಿಗೆ ಆ್ಯಂಡ್ ಏಜಿಗೆ ನಾರ್ಮಲ್ ವೇಟ್ ಎಷ್ಟಿರಬೇಕು ಅದು ಐಡಿಯಲ್ ವೇಟ್ ಮೇಂಟೈನ್ ಮಾಡ್ತಾ ಇದ್ರೆ ಒಳ್ಳೇದು. ಸೊ ಎಕ್ಸೆಸ್ ವೇಟ್ ಇದೆ ಅಂದರೆ ಅದನ್ನು ಕಟ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಫ್ಯಾಟ್ ಫುಡ್ಸ್, ಆಚೆ ಹೊರಗಡೆ ಫುಡ್ಸ್ ತಗೊಳ್ಳಿ, ಅಥವಾ ತಗೊಂಡ್ರೂ ಸಹ ರೆಗ್ಯುಲರ್ ಪ್ಯಾಟರ್ನಲ್ಲಿ ಇರಬೇಕು. ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸಿಂದನೂ ಅಲ್ವಾ ವೇಟ್ ಗೇನಿಂಗ್ ಆಗುತ್ತೆ.
ಸೊ ಸುಮಾರು ಜನ ಪೇಷಂಟ್ಸ್ ನಾವು ನೋಡ್ತೇವೆ, ಫಿಮೇಲ್ ಪೇಷಂಟ್ಸ್ ಒಬೆಸಿಟಿ ಇರೋರು, ಸೊ ಸ್ಕಿಪ್ ಮಾಡ್ತಾರೆ ಮೀಲ್ಸ್, ನೈಟ್ ಸ್ಕಿಪ್ ಮಾಡಿರ್ತಾರೆ, ಇಲ್ಲ ಬೆಳಗ್ಗೆ ಸ್ಕಿಪ್ ಮಾಡಿರ್ತಾರೆ. ಸೊ ಅದು ಇನ್ನೂ ವೇಟ್ ಗೇನಿಂಗ್ ಜಾಸ್ತಿ ಆಗುತ್ತೆ, ಯಾಕಂದರೆ ಮೆಟಬಾಲಿಕ್ ರೇಟ್ಸ್ ಇನ್ನೂ ಹೈ ಆಗುತ್ತೆ. ಅವ್ರು ಬಿಟ್ಟಿದ್ದು ಒಂದು 15 ಡೇಸ್ ಆ ಥರ ಮಾಡಿರ್ತಾರೆ, 16th ಡೇ ಇನ್ನೂ ಹೈ ಆಗಿಬಿಟ್ಟು ಎಕ್ಸೆಸ್ ಹೋಗುತ್ತೆ ಫುಡ್. ಸೊ ಅದರಿಂದನೂ ಅಲ್ವಾ ವೇಟ್ ಗೇನಿಂಗ್ ಇನ್ನೂ ಜಾಸ್ತಿ ಆಗುತ್ತೆ, ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಆಗಿಬಿಡುತ್ತೆ. ಸೊ ಅಟ್ಲೀಸ್ಟ್ ವೇಟಿಗೆ ನೀವು ಡಯಟ್ ವೈಸ್ ಎಲ್ಲನೂ ತೊಗೊಳ್ಬಹುದು, ಬಟ್ ಕ್ರಮೇಣವಾಗಿ ನಿಮ್ಗೆ ಹೇಗಿದೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ಯಾಟ್ ಫುಡ್ಸ್, ತುಪ್ಪ ತೊಗೊಳ್ಳಿ, ಆಯಿಲ್ ಫುಡ್ಸ್ ತೊಗೊಳ್ಳಿ, ಆ್ಯಂಡ್ ಬದನೆಕಾಯಿ, ಸ್ವಲ್ಪ ಆಲೂಗಡ್ಡೆ, ಇದು ಸ್ವಲ್ಪ ಜಾಯಿಂಟ್ ಪೇನ್ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಥರದ್ದು ತರಕಾರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮಿಕ್ಕಿದ್ದು ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಎಲ್ಲ ತೊಗೊಳ್ಬೋದು. 45 ಏಜ್ 50 ಏಜ್ ಇರೋರಿಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಒಬೆಸಿಟಿ ರಿಲೇಟೆಡ್ ಎಕ್ಸಸೈಸಸ್ ಆ ಥರದ್ದು ಮಾಡ್ಕೊಂಡ್ಬಿಟ್ರೆ ನಿಮಗೆ ಜಾಯಿಂಟ್ ಕಂಪ್ಲೇಂಟ್ಸ್ ಫರ್ದರ್ ಡಿಲೇ ಮಾಡ್ಕೊಳ್ಬೋದು, ಅಥವಾ ಸಿವಿಯಾರಿಟಿಯನ್ನು ಸ್ಟಾಪ್ ಮಾಡ್ಬೋದು, ಕಾಂಪ್ಲಿಕೇಶನ್ಸ್ನ ಸ್ಟಾಪ್ ಮಾಡ್ಬೋದು. ಅದ್ರ ಜೊತೆಗೆ ವಾಕಿಂಗ್ 15-20 ಚಳಿಗಾಲದಲ್ಲಿ ಡಾಕ್ಟರ್ ಜಾಸ್ತಿ ಆಗುತ್ತೆ, ಆಮೇಲೆ ಚಳಿಗಾಲ ನಿಂತದ್ಮೇಲೆ ಅದು ಹೊರಟೋಗುತ್ತೆ. ಅದು ಅರ್ಥರೈಟಿಸ್ ಅನ್ಕೊಬೇಕಾದ್ರೆ ಜಸ್ಟ್ ಇದು ಬರ್ನ್, ಸಂಧಿವಾತ, ಇದು ನೋವು ಅನ್ಕೊಬೇಕಾದ್ರೆ? ಇಲ್ಲ, ಅದು ಕಾಮನ್ ಆಗಿ ಎಲ್ಲ ಜಾಯಿಂಟ್ ಪೇನ್ಸ್ ತಗೊಳ್ಳಿ, ಆರ್ಥರೈಟಿಸ್ ತಗೊಳ್ಳಿ, ರುಮೆಟೆಡ್ ಆರ್ಥರೈಟಿಸ್ ತಗೊಳ್ಳಿ, ಆಸ್ಟಿಯೋ ಆರ್ಥರೈಟಿಸ್, ಈ ಎಲ್ಲ ಆರ್ಥರೈಟಿಸ್ಗೂ ಈ ಸೀಸನ್ಸ್ ಅಲ್ಲಿ ತುಂಬಾ ಹೈ ಆಗುತ್ತೆ. ಬಿಕಾಸ್ ಸ್ಟಿಫ್ನೆಸ್ ಆಗುತ್ತೆ, ಒಳಗಡೆ ಇನ್ಫೆಕ್ಷನ್ಸ್ ಏನು ಜಾಸ್ತಿ ಆಗೋದಿಲ್ಲ ಆ ಥರ. ಓಕೆ ಡಾಕ್ಟರ್, ವೀಕ್ಷಕರೇನೋ ನೀವು ಕೂಡ ಆರ್ಥರೈಟಿಸ್ ನಿಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪಾರ್ವತಿ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ದೂರವಾಣಿ ಸಂಖ್ಯೆಗಳು 9550000133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಇನ್ನು ಡಾಕ್ಟರ್, ಹೋಮಿಯೋಪತಿಗೆ ಈ ಆರ್ಥರೈಟಿಸ್ ಚಿಕಿತ್ಸೆಗೆ ಬರೋರಿಗೆ ನಿಮ್ಮ ಸಲಹೆ ಏನು? ಸೊ ಯಾವಾಗ ನೀವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಡಯಾಗ್ನೋಸ್ ಆಗಲಿ, ನಿಮ್ಮದು ಎಕ್ಸ್ರೇಸ್ ನೋಡಿರ್ತೀರಾ, ಬ್ಲಡ್ ರಿಪೋರ್ಟ್ಸ್ ನೋಡಿರ್ತೀರಾ, ರುಮೆಟೆಡ್ ಆರ್ಥರೈಟಿಸ್ ಆಗಲಿ, ಗೌಟಿ ಆರ್ಥರೈಟಿಸ್ ಆಗಲಿ, ಈ ಆರ್ಥರೈಟಿಸಿಗೆ ಕಾಸ್ ಏನಿದೆ ಇದನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಟ್ರೀಟ್ಮೆಂಟ್ ಜೊತೆಗೇನೆ ಎಕ್ಸಸೈಸಸ್ ಆ್ಯಂಡ್ ಡಯಟಿಂಗ್ ಮೇಂಟೈನ್ ಮಾಡ್ತಾ ಬಂದರೆ ಯಾವುದು ಕಾಂಪ್ಲಿಕೇಶನ್ಸ್ ಎಲ್ಲನೂ ಅವಾಯ್ಡ್ ಮಾಡ್ಬೋದು. ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಿ ಇರೋ ಟ್ರೀಟ್ಮೆಂಟು ಕಂಟಿನ್ಯೂಸ್ ಆಗಿ ತಗೊಂಡ್ಬಿಡಿ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಮೈ ಪ್ಲೇಷರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನ ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.